ಹಾಯ್ ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆ್ಯಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ನೋಡೋಣ. ಹಾಗೆ ನಮ್ಮ ಅನಾಲಿಸಿಸ್ ಏನು ಪ್ರೀವಿಯಸ್ ಡೇ ಮಾಡಿದ್ವಿ ಅದು ಹೇಗೆ ವರ್ಕ್ ಆಯಿತು ಅನ್ನೋದು ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆ, ಸೊ ಲೆಟ್ಸ್ ಡೈವ್ ಟು ದ ನಿಫ್ಟಿ ಚಾರ್ಟ್. ಸೊ ನಾನೀಗ 15 ಮಿನಿಟ್ಸ್ ಚಾರ್ಟಲ್ಲಿ ಇದ್ದೀನಿ. ಸೊ ಎಸ್ಟರ್ಡೇ ಏನಂತ ಅಂದ್ಕೊಂಡು ನಾವು 23,400 ವಿಚ್ ಇಸ್ ಇದು ಎಲ್ಲ ನಾನು ನಿನ್ನೆ ಹಾಕಿರೋ ಒಂದು ಲೈನ್ನೇ, ಯಾವುದು ಕೂಡ ಮತ್ತೆ ಆಗಿ ಆ್ಯಡ್ ಮಾಡಿಲ್ಲ. ಸೇಮ್ ಇದು ಕೂಡ ನಾಳೆ ಕೂಡ ಇದೇ ಲೆವೆಲ್ ನಮ್ಗೆ ವರ್ಕ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡಿ, ನೆನ್ನೆ ನಾವು ಏನು ಅಂದ್ಕೊಂಡಿದ್ವಿ, 23,400 ಹತ್ರ ಬಂದರೆ ಒಂದು ಬೌನ್ಸ್ ಆಗ್ಬೋದು, ಅಥವಾ ಇದು ಬ್ರೀಚ್ ಆದರೆ ನಾವು ನೆಕ್ಸ್ಟ್ ಲೆವೆಲ್ ಇಲ್ಲಿವರೆಗೂ ಹಾಕ್ಕೊಂಡಿದ್ವಿ. ಸೊ ನಮ್ಮ ಒಂದು ಹಾಕ್ಕೊಂಡಿರೋ ಲೆವೆಲ್ಲಿಂದನೇ ಅದು ಮೇಲ್ಗಡೆಗೆ ಹೋಗಿದೆ. ಎಲ್ಲಿ ಹೋಗಿದೆ? 23,600 ಲೆವೆಲ್ ಏನು ಲೈನ್ ಹಾಕಿದ್ದು ಅದೇ ಲೈನನ್ನೇ ರೆಸಿಸ್ಟ್ ಮಾಡಿ ನಿಂತಿದೆ. ಸೊ ಇದು ಒಂದು ಅಪ್ಸೈಡ್ಗೆ ಒಳ್ಳೆ ಜರ್ನಿ ಕೂಡ ಕೊಟ್ಟಿತ್ತು ನಮಗೆ. ಯಾಕಂದರೆ ಫಸ್ಟ್ ಅವರಲ್ಲೇ ನಮಗೆ ಒಳ್ಳೆ ಮೂಮೆಂಟ್ ಕೊಟ್ಟಿರೋದ್ರಿಂದ ಇನ್ನು ರಿಮೈನಿಂಗ್ ಎಲ್ಲ ಏನು ಇದೆಲ್ಲ ಇದು ಆಪ್ಷನ್ ಪ್ರೀಮಿಯಮ್ ಮೆಲ್ಟಿಂಗ್ ಆಗಿರೋವಂಥ ಒಂದು ಡ್ಯೂರೇಷನ್ ಇದು. ಸೊ ಬೆಳಗ್ಗೆ ಏನು ಮೊಮೆಂಟಮಲ್ಲಿ ಒಂದು ಟ್ರೇಡನ್ನು ಕ್ಯಾಪ್ಚರ್ ಮಾಡಿದ್ದೀವಲ್ಲ ಅದು ಮಾತ್ರ ನಮಗೆ ಪ್ರೀಮಿಯಮಲ್ಲಿ ಲೈಕ್ ಆಗುತ್ತೆ. ಇನ್ನು ರಿಮೈನಿಂಗ್ ಉಳಿದಿದ್ದೆಲ್ಲ ಏನು ಮೆಲ್ಟಿಂಗ್ ಪ್ರೋಸೆಸ್ಸೇ ಆಗಿದ್ದು. ಯಾಕಂದರೆ ಎರಡೂ ಕೂಡ ಎಕ್ಸ್ಪೈರಿ ಡೇ ಇತ್ತಲ್ಲ, ಸೊ ಹಾಗಾಗಿ ನೀಟಾಗಿ ಮೆಲ್ಟಿಂಗ್ ಪ್ರೋಸೆಸ್ ನಡೀತು. ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಟ್ರೇಡ್ ಮಾಡಿದ್ರಲ್ಲ ಆ್ಯಸ್ ಪರ್ ದ ಟೆಕ್ನಿಕಲ್, ಅವ್ರು ಮಾತ್ರ ವಿನ್ ಆಗೋಕ್ಕೆ ಸಾಧ್ಯ ಆಯ್ತು ಇವತ್ತು. ಸೊ ಇದು ನಿಫ್ಟಿಯ ಒಂದು ನಿನ್ನೆ ನಾವು ಅಂದ್ಕೊಂಡಿದ್ದ ಎಕ್ಸಾಕ್ಟ್ ಲೆವೆಲಿಂದ ಸಪೋರ್ಟ್ ತೊಗೊಂಡು ನಮ್ಮ ಒಂದು ಫಸ್ಟ್ ರೆಸಿಸ್ಟೆನ್ಸ್ ಏನು R1 ಅಂತ ಹಾಕ್ಕೊಂಡಿದ್ವಿ, ಅಲ್ಲಿಗೆ ನಮ್ಮದು ಮಾರ್ಕೆಟ್ ಬಂದು ನಿಂತಿದೆ. ಇವನ್ ಇದು ಅಷ್ಟೇ. ಬ್ಯಾಂಕ್ ನಿಫ್ಟಿ ಕೂಡ ಹಾಗೇ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಅರೌಂಡು 51,000ಇಂದ 500ವರೆಗೂ ಅಂತ ಒಂದು ನಾವು ಟಾರ್ಗೆಟ್ ಅಂದ್ಕೊಂಡಿದ್ವಿ. ಅದಕ್ಕಿಂತ ಜಾಸ್ತಿನೇ ಹೋಯಿತು, ಒಂದು 600 650ವರೆಗೂ ಮೇಲ್ಗಡೆಗೆ ಹೋಯಿತು. ನೋ ಇಶ್ಯೂಸ್ ನೋಡಿ. ನಮ್ಮ ಒಂದೇನು ಲೆವೆಲ್ ಲೋವರ್ ಸೈಡ್ಗೆ ಹಾಕ್ಕೊಂಡಿದ್ದು ಅಲ್ಲಿಂದನೇ ಮೊಮೆಂಟಮಲ್ಲಿ ತೊಗೊಂಡು ಈ ಲೆವೆಲ್ವರೆಗೂ ನಮಗೆ ಒಂದು ಮೊಮೆಂಟಮನ್ನು ಕೊಡ್ತು. ಸೊ ನಾಳೆಗೆ ಯಾವ ರೀತಿಯೆಲ್ಲ ಟ್ರೇಡ್ ತೊಗೊಳ್ಬೋದು ಅಂತ ನೋಡಿದ್ರೆ ಫಸ್ಟು ನಿಫ್ಟಿ ಅನಾಲಿಸಿಸನ್ನು ಮಾಡೋಣ. ನಿಫ್ಟಿ ಏನು ಹೇಳ್ತಾ ಇದೆ, ಈಗ ನಮಗೆ ಹೈಯರ್ ಝೋನಲ್ಲಿ ಬಂದು ನಿಂತಿದೆ. ಸೊ ನಮಗೆ ಒಂದು ಡ್ರಾಸ್ಟಿಕ್ಕಾಗಿ 2 ಡೇಸ್ ಕನ್ಸಿಕ್ಯೂಟಿವ್ ಫಾಲ್ ಆದಮೇಲೆ ಫಸ್ಟ್ ಟೈಮ್ ಮತ್ತೆ ಮೇಲೆ ಹೋಗಿ ಇಲ್ಲಿ ನಿಂತಿದೆ. ಸೊ ನಾಳೆಗೆ ಯಾವ ರೀತಿ ಟ್ರೇಡ್ ತೊಗೊಳ್ಬೋದು? 3 ಇದಿರೋದು ಸಿನಾರಿ. ಒಂದು ಫ್ಲ್ಯಾಟ್ ಓಪನ್, ಗ್ಯಾಪ್ ಅಪ್ ಆಗಬೇಕು, ಇಲ್ಲ ಗ್ಯಾಪ್ ಡೌನ್ ಆಗಬೇಕು. ಸೊ ಫಸ್ಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಹೈಯರ್ ಸೈಡ್ ಮೂವ್ ಆಯಿತು ಅಂತಂದರೆ ರೆಸಿಸ್ಟೆನ್ಸ್ ವಿಲ್ ಬಿ ಅವರ್ ಫಸ್ಟ್ ರೆಸಿಸ್ಟೆನ್ಸು. ನಾವೊಂದು ಮಿಡ್ ಲೈನ್ ಅಂತ ಮಾಡ್ಕೊಂಡಿದ್ವಲ್ಲ 23,700 ಅರೌಂಡ್ 740, ಇದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆಗಿ ಮೇಲ್ಗಡೆಗೆ ಹೋಗೋಕ್ಕೆ ಶುರು ಆಯಿತು ಅಂತಂದರೆ ಇದು ಒಂದು ರೆಸಿಸ್ಟೆನ್ಸು. ಆರ್ ಎಲ್ಸ್ ಗ್ಯಾಪ್ ಅಪ್ ಆಗೇನೆ ಡೈರೆಕ್ಟ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಮಾರ್ಕೆಟ್ ಸೈಡ್ ವೇಸ್ ಓಪನ್ ಆಗಿ ಸ್ಲೋ ಆಗಿ ಹೋಯ್ತು ಅಂತಂದರೆ ಇದೇ ಏರಿಯಾ ರೆಸಿಸ್ಟೆನ್ಸು. ಅಥವಾ ಡೈರೆಕ್ಟ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ನಾವು ಇಮಿಡಿಯೇಟ್ ಒಂದು ರಿಜೆಕ್ಷನನ್ನು ಡೌನ್ ಸೈಡ್ಗೆ ನೋಡ್ಬೋದು. ಇಲ್ಲಿ ಈ ಏರಿಯಾದಲ್ಲಿ ಒಂದು ರಿಜೆಕ್ಷನನ್ನು ನೋಡ್ಬೋದು. ಯಾಕಂದರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಎಲ್ಲ ಎಲ್ಲಿಂದ ಮೇಜರ್ ಆಗಿ ಒಂದು ಫಾಲ್ ಆಗಿರೋದು ಮೇಜರ್ ರೆಸಿಸ್ಟೆನ್ಸ್ ಆಗ್ಬೋದು. ಸೊ ಇಲ್ಲಿಂದನೇ ಒಂದು ನಮಗೆ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಬಹುದು. ಸೊ ನೋಡೋಣ ಯಾವ ರೀತಿ ಇದಾಗುತ್ತೆ ಅಂತ. ಸೊ ಆಯಿತು ಅಂತಂದರೆ ಮತ್ತೆ ಪುನಃ ಈ ಏರಿಯಾಗೆ ಬಂದು ಮತ್ತೆ ಪುನಃ ಮೇಲೆ ಹೋಗ್ಬೋದು, ಅಥವಾ ಜರ್ನಿ ಹಾಗೆ ಡೌನ್ವರ್ಡ್ಗೂ ಕಂಟಿನ್ಯೂ ಮಾಡ್ಬೋದು. ಬಟ್ ಇಲ್ಲಿ ತುಂಬಾ ಪ್ರೈಸ್ ಆ್ಯಕ್ಷನ್ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಒಂದು ಝೋನ್ ಆಗ್ತದೆ. ಫ್ಲ್ಯಾಟ್ ಇದು ನಮ್ಗೆ ಗೊತ್ತಾಯಿತು. ಒಂದು ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋಗೋದಾದರೆ ರೆಸಿಸ್ಟೆನ್ಸ್ ಪಾಯಿಂಟ್ ಯಾವುದು ಅಂತ. ಇದೇ ನಮಗೆ R1 R2. ಓಕೆ, ನೆಕ್ಸ್ಟ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಸೈಡ್ ಬಂತು ಅಂತಂದರೆ ಈ ಏರಿಯಾನ ಮತ್ತೆ ಒಂದು ಸೆಕೆಂಡ್ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಡೈರೆಕ್ಟಾಗಿ ಈ ಲೈನ್, ಯಾಕಂದರೆ ಮಧ್ಯದಲ್ಲಿ ಯಾವುದೂ ಕೂಡ ಇದಿಲ್ಲ. ಈ ಪ್ರೈಸ್ ಆ್ಯಕ್ಷನ್ನು ತುಂಬ ಒಂದು ಒಳ್ಳೆ ಪ್ರೈಸ್ ಆ್ಯಕ್ಷನ್ ಆಗಿರೋ ಏರಿಯಾ ಇದು. ಇದು ಬ್ರೇಕ್ ಆಯಿತು ಅಂತಂದರೆ ಡೈರೆಕ್ಟ್ ಈ ಏರಿಯಾನ ಮತ್ತೆ ಒಂದು ಸೆಕೆಂಡ್ ಟೆಸ್ಟ್ ಆಗುತ್ತೆ. ಗ್ಯಾಪ್ ಡೌನ್ ಆದರೂ ಅಷ್ಟೇ ಈ ಏರಿಯಾಗಿನ ಟೆಸ್ಟ್ ಮಾಡುತ್ತೆ. ಆದರೆ ನಾವು ಇಲ್ಲಿ ಟ್ರೇಡ್ ತೊಗೊಳ್ಳೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಇದು ಫ್ಲ್ಯಾಟ್ ಓಪನ್ ಆಗಿ ಬಂತು ಅಂತಂದರೆ ಒಂದು ಚಾನ್ಸು, ಡೈರೆಕ್ಟಾಗಿ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಸ್ವಲ್ಪ ನಮಗೆ ಚಾನ್ಸ್ ಕಡಿಮೆ. ಯಾಕಂದರೆ ಮೊಮೆಂಟಮಲ್ಲಿ ಏರಿಯನ್ ಟಚ್ ಮಾಡಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಮತ್ತು ಅದು ಇದೇ ಏರಿಯಾದಲ್ಲಿ ತುಂಬ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ಮೇಲೆ ಹೋಗಿ ಕೆಳಗೆ ಬಂದರೆ ನೆಕ್ಸ್ಟ್ ಲೆವೆಲ್ಲು ನಮಗಿರೋದೇ 23,200. ನೋಡೋಣ ಯಾವ ರೀತಿಯೆಲ್ಲ ಮಾರ್ಕೆಟ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಫ್ಲ್ಯಾಟ್ ನಮಗೆ ಚೆನ್ನಾಗಿ ಒಂದು ಸಿಗೋದಂತಂದರೆ ಫ್ಲ್ಯಾಟ್ ಓಪನ್ ಆಗಿ ಲೋವರ್ ಸೈಡ್ ಬ್ರೇಕ್ ಆಯಿತು ಅಂತಂದರೆ ನಮಗೆ ಸ್ವಲ್ಪ ಒಂದು ಇಂಟ್ರಾಡೇನಲ್ಲಿ ಒಂದು ಟ್ರೇಡ್ ಚೆನ್ನಾಗಿ ಸಿಗುತ್ತೆ. ಗ್ಯಾಪ್ ಡೌನ್ ಡೈರೆಕ್ಟಾಗಿ ಇಲ್ಲ ಆದರೂ ನಮಗೇನೂ ಇದಿಲ್ಲ. ಬಟ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಲ್ಲಿ ಒಂದು ನಾವು ರಿವರ್ಸಲ್ ಒಂದು ಟ್ರೆಂಡನ್ನು ನೋಡ್ಬೋದು, ವಾಪಸ್ ಈ ಏರಿಯಾವರೆಗೂ ನೋಡ್ಬೋದು. ಸೊ ಈ ರೀತಿಯಾಗಿ ನಾವು ಟ್ರೇಡನ್ನು ಇದು ಮಾಡಿ ಸೇಮ್ ನನ್ನ ಏನು ಲೆವೆಲ್ ಇದೆ ಅದೇ ಲೆವೆಲ್ ನಮಗೆ ಇವತ್ತು ಕೂಡ ಇಂಟ್ಯಾಕ್ಟ್ ಆಗುತ್ತೆ. ಮೂರು ಸಿನಾರಿಗೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾದರೆ ಆಯಿತು. ಇವಾಗ ನಮಗೇನು S1 ಯಾವುದು ಆಯಿತು, S1 ಹಾಗೆ 23,400 ಅದು ಬಿಟ್ಟರೆ 23,200 ಇದೆಲ್ಲ S1 ಹಾಗೆ S2 ಅಲ್ವಾ. ಸೊ ಇದಾಗಿ ಮತ್ತೆ ಏನಾದ್ರು ಇಲ್ಲಿ ಟ್ಯಾಪ್ ಮಾಡಿ ನೋಡಬೇಕು, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗಿ ಡ್ರಾಪ್ ಆಗುತ್ತಾ ಅಥವಾ ಹಾಗೆ ಇದಾಗುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡಬೇಕು. ನಮಗೆ ಆದಷ್ಟು ಈ ಒಂದು ಝೋನಿಂದನೇ ನಿಧಾನಕ್ಕೆ ಬಂದರೆ ದಿಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಗುಡ್ ಸೈಡ್. ಓಕೆ, ಇದು ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಲೆಟ್ಸ್ ಮೂವ್ ಟು ನಿಫ್ಟಿ. ನಿಫ್ಟಿ ಇದು ಅನಾಲಿಸ್ ಆಗಿದೆ. ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಬ್ಯಾಂಕ್ ನಿಫ್ಟಿ ಏನು ಹೇಳ್ತದೆ, ಇದು ಕೂಡ ನಮಗೆ ಒಂದು ಫ್ಲ್ಯಾಟ್ ಓಪನ್ ಆಗಿ ಹೈಯರ್ ಸೈಡಲ್ಲಿ ಹೋಲ್ಡ್ ಮಾಡಿದೆ. ಸೊ ನಾಳೆಯ ಒಂದು ನಾವು ನಮಗೆ ವರ್ಲ್ಡ್ ಮಾರ್ಕೆಟ್ ಏನಿದೆ, ಗ್ಲೋಬಲ್ ಮಾರ್ಕೆಟ್ ಏನು ಹೇಳ್ತಾ ಇದೆ ನೋಡಿಕೊಂಡು ಅದ್ರ ಮೇಲೆ ಕೂಡ ನಮಗೆ ಡಿಸಿಷನ್ನ ತೊಗೊಳ್ಬಹುದು. ಈಗ ಪ್ರೆಸೆಂಟ್ ನಮ್ಮ ಪ್ರೈಸ್ ಆಕ್ಷನ್ ಪ್ರಕಾರ ಏನು ಹೈಯರ್ ಸೈಡಲ್ಲಿ ನಿಂತಿದೆ. ಇದು ಅಷ್ಟೇ ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ ನಮಗೆ ಈ ಏರಿಯಾ ಓಪನ್ ಆಯಿತು ಅಂತಂದರೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಪ್ರೀವಿಯಸ್ ಡೇ ಹೈ ಒಂದು ಇದು ಏರಿಯಾ 51,800. ಅದು ಬಿಟ್ಟರೆ ದಿಸ್ ಈಸ್ R1, ದಿಸ್ ಈಸ್ R2. ಓಕೆ, ಇಟ್ಸ್ ಎ ಮೇಜರ್. ಇದು ಎಲ್ಲ ಬ್ರೇಕ್ ಆದರೆ ಆಮೇಲೆ ಫ್ಲ್ಯಾಟ್ ಓಪನ್ ಆಗಿದ್ದೋದ್ರೆ ಇಲ್ಲಿವರೆಗೂ ಜರ್ನಿ ಕೊಡುತ್ತೆ. ಅಥವಾ ಗ್ಯಾಪ್ ಅಪ್ ಆಗಿ ಓಪನ್ ಆಯಿತು ಅಂತಂದರೆ ಮಲ್ಟಿಪಲ್ ರೆಸಿಸ್ಟೆನ್ಸ್ ಇದೆ. ಒಂದೇನಾದ್ರು ನಮಗೆ ರಿಜೆಕ್ಷನ್ಗೂ ನಾವು ವೆಯ್ಟ್ ಮಾಡಿ ಆಸ್ ಪರ್ ಅವರ್ ಪ್ರೈಸ್ ಆ್ಯಕ್ಷನ್ಸ್ ನಾವು ಇಲ್ಲಿ ಒಂದು ಟ್ರೇಡನ್ನು ತೊಗೊಳ್ಬೋದು. ಆರ್ಎಲ್ಸ್ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು, ಇಲ್ಲಿ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಗಿ ಏನಾದ್ರು ಡೌನ್ ಸೈಡಿಗೆ ಬಂತಂತಂದರೆ ಆಗಿ ನಮ್ಮ ಒಂದು ಈ ಏರಿಯಾನ ಟೆಸ್ಟ್ ಮಾಡುತ್ತೆ. ಈ ಏರಿಯಾ ಟೆಸ್ಟ್ ಮಾಡಿ ಮತ್ತೆ ಏನಾದ್ರು ಅದನ್ನು ಬ್ರೇಕ್ ಆಯಿತು ಅಂತಂದರೆ ನೋ ಡೌಟ್ ಈ ಏರಿಯಾವರೆಗೂ ನಾವು ಮಾರ್ಕೆಟನ್ನು ನೋಡ್ಬೋದು. ಯಾವುದಾದ್ರು R1 ಇದು ಬಂದುಬಿಟ್ಟು ನಮಗೆ S2 ಆಗ್ತದೆ. ಯಾವುದು 50,600 ಅರೌಂಡ್ ಏನಿದೆ ಏರಿಯಾ 680 ಏರಿಯಾ ಒಂದು S2 ಏರಿಯಾ. ಅದು ಬಿಟ್ಟರೆ 51,000 ಬಂದುಬಿಟ್ಟು S1 ಆಗ್ತದೆ. ಸೊ ನಾವು ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದು ಕೂಡ ನಾವು ಗಮನದಲ್ಲಿಟ್ಕೊಂಡು ಟ್ರೇಡ್ ಮಾಡಬೇಕು. ಫಸ್ಟ್ 15 ಮಿನಿಟ್ಸ್ ಯಾವ ಕಡೆಗೆ ಬ್ರೇಕ್ಔಟ್ ಆಗ್ತದೆ ವೆಯ್ಟ್ ಮಾಡಬೇಕಾಗತ್ತೆ. ಇಮ್ಮಿಡಿಯೇಟ್ ಎಲ್ಲ ನಾವು ಟ್ರೇಡ್ ತೊಗೊಳ್ಳೋಂಥ ಕಂಡೀಷನಲ್ಲಿ, ಯಾಕಂತಂದರೆ ಇದು ಒಂದು ಝೋನಲ್ಲೇ ಮೂವ್ ಆಗ್ತಾ ಇದೆ ನೋಡಿ. 2 ದಿನ ನಮಗೆ ನಲ್ಲಿ ಟ್ರೇಡ್ ಆಯಿತು, ಇವತ್ತೇನು ಆಯಿತು ಇನ್ಸೈಡ್ ಆಫ್ ಈ ಝೋನ್ನ ಒಳಗಡೆ ಟ್ರೇಡ್ ಆಗಿರೋದ್ರಿಂದ ಮತ್ತು ಈ ಝೋನ್ ಹೈಯರ್ ಝೋನು ಮತ್ತು ಲೋವರ್ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೈಡ್ ಬ್ರೇಕ್ ಆಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡು ಸ್ವಲ್ಪ ಟ್ರೇಡ್ ಮಾಡ್ಬೋದು. ಯಾಕಂದರೆ ಇಲ್ಲೆಲ್ಲ ತೊಗೊಂಡಂಗೆ ಡೈರೆಕ್ಟ್ ಡಿಸಿಷನ್ ನಾವು ಇಲ್ಲಿ ತೊಗೊಳಕ್ಕಾಗಲ್ಲ. ಆಲ್ರೆಡಿ 2 ಡೇಸ್ ಏನಿದೆ ಡೈರೆಕ್ಟ್ ಫಾಲ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ತೊಗೊಂಡಿರೋದ್ರಿಂದ 2 ಸೈಡ್ಗೂ ಪ್ರಾಬಬಿಲಿಟಿ ಇದೆ, ಹೈ ಸೈಡ್ಗೂ ಇದೆ ಲೋವರ್ ಸೈಡ್ಗೂ ಇದೆ. ಸೊ ಹಾಗಾಗಿ ನಮಗೆ ಫ್ಲ್ಯಾಟ್ ಓಪನ್ ಆಗಿ ಲೋವರ್ ಸೈಡ್ಗೆ ಬ್ರೇಕ್ ಆಯಿತು ಅಂತಂದರೆ ನಾವು ಇಲ್ಲಿವರೆಗೂ ಟಾರ್ಗೆಟ್ ನೋಡ್ತೀವಿ. ಇಲ್ಲೇ ಓಪನ್ ಆಯಿತು ಅಂತಂದರೆ R1ವರೆಗೂ ಫಸ್ಟ್ ಟಾರ್ಗೆಟು, ಆಮೇಲೆ ಅದು ಬ್ರೇಕ್ ಆಯಿತು ಅಂದರೆ R2. ಆ್ಯಸ್ ಪರ್ ಅವರ್ ಲೆವೆಲ್ಸು ಪ್ರೈಸ್ ಆ್ಯಕ್ಷನ್ಸು ಎಲ್ಲದನ್ನು ಮರ್ಜ್ ಮಾಡ್ಕೋಬೇಕು. ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಏನು ಹೇಳ್ತಾ ಇದೆ ಅದ್ರ ಮೇಲೆ ಇವಾಗಿನ ಪ್ರೆಸೆಂಟ್ ಇದರಲ್ಲಿ ನಮಗೆ ಸ್ವಲ್ಪ ಎಲ್ಲದು ನೆಗೆಟಿವ್ ಶೇಡಲ್ಲೇ ಇದೆ. ಗೊತ್ತಿಲ್ಲ, ಓವರ್ ನೈಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದನ್ನು ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ಸೊ ಐ ಹೋಪ್ ನಿಮಗೆ ಒಂದು ಬ್ಯಾಂಕ್ ನಿಫ್ಟಿ ಒಂದು
ಅನಾಲಿಸಿಸ್ ಒಂದು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾಳೆಗೆ ಒಂದು ಟ್ರೇಡ್ ಪ್ಲಾನ್ನ ನೀವು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.